ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದರೆ ಜಗತ್ತು ದೈತ್ಯ ನಾಯಕರ ಮೀಟಿಂಗ್ನತ್ತ ಗಮನ ಹರಿಸಿತ್ತು. ಅಲಾಸ್ಕಾದಲ್ಲಿ ಅಮೆರಿಕ ಅಧ್ಯಕ್ಷ ಹಾಗೂ ರಷ್ಯಾ ಅಧ್ಯಕ್ಷರ ಭೇಟಿ ಭಾರಿ ಕುತೂಹಲ ಕೆರಳಿಸಿತ್ತು. ಇದೀಗ ಈ ಭೇಟಿ ನಡೆದು ಹೋಗಿದೆ. ಇಬ್ಬರು ನಾಯಕರ ನಡುವೆ ಹಲವು ಗಂಟೆಗಳ ಕಾಲ ಮಾತುಕತೆ ಕೂಡ ನಡೆದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಗಂಟೆಗಳ ಕಾಲ ಪುಟಿನ್ ಹಾಗೂ ಟ್ರಂಪ್ ನಡುವೆ ಮಾತುಕತೆ ನಡೆದಿದೆ. 3 ವರ್ಷಗಳಿಂದ ನಡೆಯುತ್ತಿರುವ ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಈ 3 ಗಂಟೆಗಳ ಮಾತುಕತೆಯಲ್ಲಿ ಪರಿಹಾರ ಸಿಗಬಹುದು ಅಂತ ಇಡೀ ಜಗತ್ತು ಅಂದುಕೊಂಡಿತ್ತು. ಆದರೆ ಸುದೀರ್ಘ ಮಾತುಕತೆಯ ನಂತರವೂ ಅಂದುಕೊಂಡಿದ್ದು ನಡೆಯಲೇ ಇಲ್ಲ. ಯುದ್ಧಕ್ಕೆ ಕದನ ವಿರಾಮ ಹಾಕಿಯೇ ಹಾಕ್ತೇನೆ ಅಂತ ಜಂಬದಲ್ಲಿ ಬಂದಿದ್ದ ಟ್ರಂಪ್ಗೆ ಪುಟಿನ್ ಮನವೊಲಿಸಲು ಸಾಧ್ಯವಾಗಿಲ್ಲ ಅನ್ನುವ ಮಾತುಗಳಿದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಇಬ್ಬರು ನಾಯಕರ ನಡುವೆ ಸಹಮತ ಕೂಡ ಮೂಡಿದೆ. ಈ ಸಹಮತದಲ್ಲಿ ಬಲಿಪಶುವಾಗಿರೋದು ಮಾತ್ರ ಉಕ್ರೇನ್ ಅನ್ನುವ ಗುಬ್ಬಚ್ಚಿ ಗಾತ್ರದ ದೇಶ. ಸದ್ಯದ ಮಾಹಿತಿ ಪ್ರಕಾರ ಪುಟಿನ್ ತನ್ನ ಬೇಡಿಕೆ ಏನಿದೆ ಅನ್ನೋದನ್ನ ಟ್ರಂಪ್ ಮುಂದಿಟ್ಟಿದ್ದಾರೆ. ಟ್ರಂಪ್ ಒಂದು ವೇಳೆ ಈ ಬೇಡಿಕೆ ಈಡೇರಿಸಿ ಬಿಟ್ರೆ ಪುಟಿನ್ ತಮ್ಮ ಹಠ ಸಾಧಿಸ್ತಾರೆ. ಟ್ರಂಪ್ ತಾವು ಅಂದುಕೊಂಡಿದ್ದು ಮಾಡ್ತಾರೆ, ಆದರೆ ಉಕ್ರೇನ್ ತನ್ನ ಭೂಮಿಯನ್ನೇ ಕಳೆದುಕೊಳ್ಳಲಿದೆ. ಅಷ್ಟಕ್ಕೂ ಅಲಾಸ್ಕಾದಲ್ಲಿ ನಡೆದ ಪುಟಿನ್ ಟ್ರಂಪ್ ಮಾತುಕತೆಯಲ್ಲಿ ಏನೆಲ್ಲ ನಡೆದಿದೆ, ಪುಟಿನ್ ಇಟ್ಟ ಬೇಡಿಕೆಗಳೇನು, ಸದ್ಯಕ್ಕೆ ಯುದ್ಧ ಮುಂದುವರಿಯುತ್ತಾ ಈ ಮಾತುಕತೆಯಿಂದ ಉಕ್ರೇನ್ಗಾದ ನಷ್ಟವೇನು, ರಷ್ಯಾಗಾದ ಲಾಭವೇನು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪುಟಿನ್ ಹಾಗೂ ಟ್ರಂಪ್ ಭೇಟಿ ಜಗತ್ತಿನಾದ್ಯಂತ ಕುತೂಹಲ ಕೆರಳಿಸಿತ್ತು. ಈ ಭೇಟಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ 3 ವರ್ಷಗಳ ಯುದ್ಧಕ್ಕೆ ಅಂತ್ಯ ಹಾಡುತ್ತೆ, ಕದನ ವಿರಾಮ ಘೋಷಣೆ ಆಗಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಟ್ರಂಪ್ ಇದೇ ಉತ್ಸಾಹದಿಂದ ರಷ್ಯಾ ಅಧ್ಯಕ್ಷರನ್ನ ಅಮೆರಿಕಾದ ಭೂಮಿ ಅಲಾಸ್ಕಾಗೆ ಸ್ವಾಗತ ಮಾಡಿದ್ರು. ಸಣ್ಣ ಪುಟ್ಟ ದೇಶದ ಅಧ್ಯಕ್ಷನಾಗಿದ್ರೆ ಟ್ರಂಪ್ ಹೆದರಿಸಿ ಬೆದರಿಸಿ ಏನೋ ಮಾಡ್ತಾ ಇದ್ರು. ಆದರೆ ಟ್ರಂಪ್ ಜೊತೆಗೆ ಮಾತುಕತೆಗೆ ಬಂದಿದ್ದು ವ್ಲಾಡಿಮಿರ್ ಪುಟಿನ್. ಇಡೀ ಜಗತ್ತೇ ಎದುರಾಗಿ ನಿಂತರು ಕೊನೆವರೆಗೂ ಹೋರಾಟ ಮಾಡ್ತೇನೆಯೇ ವಿನಃ ಶರಣಾಗೋದಿಲ್ಲ ಅನ್ನುವ ಮನಸ್ಥಿತಿ ಇರುವ ವ್ಯಕ್ತಿ. ಹೀಗಾಗಿ ಬೇರೆ ದೇಶದ ಅಧ್ಯಕ್ಷರ ಜೊತೆಗಿನ ಮಾತುಕತೆಯೇ ಬೇರೆ, ಪುಟಿನ್ ಜೊತೆ ಮಾತನಾಡೋದೇ ಬೇರೆ. ಪುಟಿನ್ ಡೋಂಟ್ ಕೇರ್ ವ್ಯಕ್ತಿತ್ವದವರು, ಅಲ್ಲೇ ವಾಪಸ್ ಕೊಟ್ಟು ಬಿಡ್ತಾರೆ. ಹೀಗಾಗಿ ಕರೆದಾಗ ಇದ್ದ ಜೋಶ್ ಬೇಲ್ಕೊಡುವಾಗ ಇರಲಿಲ್ಲ. ಅದು ಟ್ರಂಪ್ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಮಾತುಕತೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ಈ ಇಬ್ಬರು ನಾಯಕರು ಭೇಟಿಯಾದ ಜಾಗದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪುಟಿನ್ ಹಾಗೂ ಟ್ರಂಪ್ ಭೇಟಿಯಾಗಿದ್ದು ಅಲಾಸ್ಕಾದಲ್ಲಿ. ಮ್ಯಾಪ್ ನೋಡಿದರೆ ಈ ಅಲಾಸ್ಕಾ ಅಮೆರಿಕಾದಿಂದ ತುಂಬ ದೂರ ಇರುವಂತೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ರಷ್ಯಾಗೆ ಈ ಅಲಾಸ್ಕಾ ತುಂಬಾನೇ ಹತ್ತಿರದಲ್ಲೇ ಇದೆ. ಆದರೂ ಅಲಾಸ್ಕಾ ಅಮೆರಿಕಾದ ರಾಜ್ಯಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಒಂದು ಕಾಲದಲ್ಲಿ ಈ ಅಲಾಸ್ಕಾ ರಷ್ಯಾಗೆ ಸೇರಿದ ಜಾಗವಾಗಿತ್ತು. 1867ರಲ್ಲಿ $7.2 ಮಿಲಿಯನ್ ಕೊಟ್ಟು ಈ ಅಲಾಸ್ಕಾವನ್ನ ಅಮೆರಿಕ ರಷ್ಯಾದಿಂದ ಖರೀದಿ ಮಾಡಿತ್ತು. ಈಗ ಯಾವ ಪರಿಸ್ಥಿತಿ ಬಂದಿದೆ ನೋಡಿ. ರಷ್ಯಾ ಅಧ್ಯಕ್ಷರೇ ಅಲಾಸ್ಕಾಗ್ ಬಂದು ಅಮೆರಿಕ ಅಧ್ಯಕ್ಷರನ್ನ ಭೇಟಿಯಾಗುವ ರೀತಿಯಾಗಿದೆ. ಇದು ಅಲಾಸ್ಕಾದ ಹಿಂದಿರುವ ಚರಿತ್ರೆ. ಇನ್ನು ಭೇಟಿಯ ಹಿಂದಿರುವ ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಮಾಡೋದು ಇದರ ಹಿಂದಿನ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಟ್ರಂಪ್ ಲ್ಯಾಂಡ್ ಡೀಲ್ ಮಾಡಿಕೊಂಡು ಪುಟಿನ್ ಮನವೊಲಿಸಿ ಬಿಟ್ರೆ ಕದನ ವಿರಾಮ ಮಾಡೋದಕ್ಕೆ ಪುಟಿನ್ ಒಪ್ಕೊಳ್ತಾರೆ ಅನ್ನುವ ಉದ್ದೇಶ ಕೂಡ ಇತ್ತು. ಲ್ಯಾಂಡ್ ಡೀಲಿಂಗ್ ಹೇಗೆ ಅನ್ನೋದನ್ನು ನಾವು ಈ ಹಿಂದೆಯೇ ವಿವರಿಸಿದ್ದೇವೆ. ಸ್ನೇಹಿತರೆ, ರಷ್ಯಾ ಈಗಾಗಲೇ ಉಕ್ರೇನ್ನ ಹಲವು ಭಾಗವನ್ನು ತನ್ನ ವಶದಲ್ಲಿ ಇರಿಸಿಕೊಂಡಿದೆ. ಯುದ್ಧದಲ್ಲಿ ಇಲ್ಲಿವರೆಗೆ ರಷ್ಯಾ ಗೆಲ್ಲದೇ ಇದ್ರೂ ಉಕ್ರೇನ್ ಭೂಮಿಯಂತೂ ಸದ್ಯ ಹಿಡಿತದಲ್ಲಿದೆ. ಆದರೂ ಅಫಿಷಿಯಲ್ ಆಗಿ ಈ ಭೂಭಾಗ ರಷ್ಯಾ ಭಾಗವಾಗಿಲ್ಲ. ಆದರೆ ಪುಟಿನ್ ಹಾಗೂ ಟ್ರಂಪ್ ಮಾತುಕತೆಯಲ್ಲಿ ಈ ಭೂಮಿಯನ್ನು ರಷ್ಯಾಗೆ ನೀಡಿಬಿಟ್ರೆ ಪುಟಿನ್ ಯುದ್ಧ ನಿಲ್ಲಿಸಿ ಬಿಡ್ತಾರೆ ಅನ್ನುವ ಮಾತುಗಳಿದ್ದವು. ಉಕ್ರೇನ್ಗೆ ಕೂಡ ಇದೇ ಭಯ ಇತ್ತು. ನೊಬೆಲ್ ಪ್ರಶಸ್ತಿಯ ಹುಚ್ಚು ಹೆಚ್ಚಿಸಿಕೊಂಡಿರುವ ಟ್ರಂಪ್ ಎಲ್ಲಿ ನಮ್ಮ ಭೂಭಾಗವನ್ನು ಅಧಿಕೃತವಾಗಿ ರಷ್ಯಾಗೆ ಬಿಟ್ಟುಕೊಡೋದಕ್ಕೆ ಒಪ್ಪಿ ಬಿಡ್ತಾರೋ, ಉಕ್ರೇನ್ಗೆ ಕೂಡ ಇದೇ ಭಯ ಇತ್ತು. ಆದರೆ ಪುಟಿನ್ ಹಾಗೂ ಟ್ರಂಪ್ ಮಾತುಕತೆಯಲ್ಲಿ ದೊಡ್ಡ ಮಟ್ಟದ ಯಾವುದೇ ಬೆಳವಣಿಗೆಗಳು ಆಗಲೇ ಇಲ್ಲ. ಕದನ ವಿರಾಮ ಘೋಷಣೆ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಟ್ರಂಪ್ ಕೂಡ ಕದನ ವಿರಾಮ ಘೋಷಣೆ ಆದರೆ ಹೀರೋ ಥರ ಪವರ್ಸ್ ಕೊಡಬಹುದು ಅಂತ ಅಂದುಕೊಂಡಿದ್ರು. ಆದರೆ ಅದ್ಯಾವುದಕ್ಕೂ ಪುಟಿನ್ ಅವಕಾಶವನ್ನು ಕೊಡಲೇ ಇಲ್ಲ. ಬದಲಿಗೆ ಇದೊಂದು ಮೊದಲ ಹಂತದ ಮಾತುಕತೆಯಾಗಿಯೇ ಉಳಿದು ಹೋಗಿದೆ. ಇದಾದ ನಂತರ ಇನ್ನೂ ಕೂಡ ಹಲವು ಸುತ್ತಿನ ಮಾತುಕತೆಗಳು ನಡೆಯಬೇಕಿದೆ. ಟ್ರಂಪ್ ಮುಂದೆ ಉಕ್ರೇನ್ ಜೊತೆ ಮಾತುಕತೆ ನಡೆಸಬೇಕು, ಯುರೋಪಿಯನ್ ಯೂನಿಯನ್ ಜೊತೆ ಮಾತುಕತೆ ನಡೆಸಬೇಕು. ಇದಾದ ನಂತರವೇ ಪುಟಿನ್ ಕೊನೆಯಲ್ಲಿ ಮಾತುಕತೆ ನಡೆಸೋದು. ಅದು ಕೂಡ ಪುಟಿನ್ ಅದೊಂದು ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ಮೀಟಿಂಗ್ ಏನಾದರೂ ಇದ್ರೆ ಅದು ಮಾಸ್ಕೋದಲ್ಲಿ ಅಂತ ಪುಟಿನ್ ಜಗತ್ತಿನ ಎದುರೇ ಹೇಳಿಬಿಟ್ಟಿದ್ದಾರೆ.
ಅಲ್ಲಿಗೆ ಮೇಲ್ನೋಟಕ್ಕೆ ಇಲ್ಲಿ ಪುಟಿನ್ ತನ್ನ ಹಠ ಸಾಧಿಸಿ ಬಿಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಮಾತುಕತೆಯ ಸಾರಾಂಶವನ್ನ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಕದನ ವಿರಾಮ ಘೋಷಣೆ ಆಗಿಲ್ಲ, ಯುದ್ಧ ಇದೇ ರೀತಿ ಮುಂದುವರಿಯುತ್ತೆ. ಆದರೆ ಈ ಮಾತುಕತೆಯ ಬಳಿಕ ಪುಟಿನ್ ಅದೊಂದು ಮಾತನ್ನ ಕೂಡ ಹೇಳಿದ್ರು, ನಮ್ಮ ನಡುವೆ ಹಲವು ವಿಚಾರದಲ್ಲಿ ಸಹಮತ ಇದೆ ಅನ್ನೋದನ್ನ ಪುಟಿನ್ ಹೇಳಿದ್ರು. ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಯುದ್ಧ ನಿಲ್ಲಬಹುದು ಅನ್ನುವ ಭರವಸೆ ಕೂಡ ಮೂಡಿದೆ. ಇನ್ನು ಮಾತುಕತೆಯ ನಂತರ ಟ್ರಂಪ್ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿದ್ರೆ ಟ್ರಂಪ್ ಅಂದುಕೊಂಡ ಹಾಗೆ ಯಾವುದು ನಡೆದಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಾತುಕತೆಗೆ ಮುನ್ನ ಇದ್ದ ಉತ್ಸಾಹ ಮಾತುಕತೆ ಮುಗಿದ ಬಳಿಕ ಟ್ರಂಪ್ ಮುಖದಲ್ಲಿ ಕಾಣಿಸ್ಲೇ ಇಲ್ಲ. ಹೀಗಾಗಿ ಜಾಗತಿಕ ತಜ್ಞರು ಇದು ಪುಟಿನ್ ಗೆಲುವು ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೇಗೆ ಇದು ಪುಟಿನ್ ಗೆಲುವು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಕೆಲವು ಕಾರಣಗಳಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಪುಟಿನ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಹೀಗಾಗಿ ಪುಟಿನ್ ಬೇರೆ ಯಾವುದೇ ದೇಶಕ್ಕೆ ಹೋದ್ರೂ ಅವರನ್ನು ಅಲ್ಲಿ ಅರೆಸ್ಟ್ ಮಾಡಬಹುದು. ಹೀಗೆ ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಪುಟಿನ್ ಅಮೆರಿಕಾದ ಭೂಮಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಇದು ಪುಟಿನ್ಗೆ ಸಿಕ್ಕ ದೊಡ್ಡ ಗೆಲುವು. ಪುಟಿನ್ ಇಲ್ಲಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ ಅಂತ ಜಾಗತಿಕ ಮಟ್ಟದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಇಲ್ಲಿ ಭದ್ರತಾ ವಿಚಾರದಲ್ಲಿ ಕೂಡ ಟ್ರಂಪ್ಗೆ ಎಷ್ಟರ ಮಟ್ಟಿಗೆ ಭದ್ರತೆ ಇತ್ತೋ ಅಷ್ಟೇ ಭದ್ರತೆ ಪುಟಿನ್ಗೆ ಕೂಡ ಕೊಡಲಾಗಿತ್ತು. ಸಮಾನವಾಗಿ ಇಬ್ಬರು ನಾಯಕರನ್ನ ನೋಡಿಕೊಳ್ಳಲಾಗಿತ್ತು. ಇನ್ನು ಗೌರವ ಸೂಚಕವಾಗಿ B-2 ಬಾಂಬರ್ ಅನ್ನ ಬಳಸಿ ಆಕಾಶದಲ್ಲಿ ಹಾರಾಡಿಸುವ ಮೂಲಕ ಕೂಡ ಪುಟಿನ್ಗೆ ಗೌರವ ಸಲ್ಲಿಸಲಾಗಿತ್ತು. ಹೀಗೆ ಮಾತುಕತೆ ಹಲವು ವಿಶೇಷತೆಗಳಿಂದ ಕೂಡಿತ್ತು. ಆದರೆ ಯಾವುದೇ ರೀತಿ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಈ ಮಾತುಕತೆಯಿಂದ ಸಾಧ್ಯವಾಗಿಲ್ಲ. ಮುಂದಿನ ದಿನಗಳಲ್ಲಿ ಟ್ರಂಪ್ ನೊಬೆಲ್ ಪ್ರಶಸ್ತಿಗೆ ಹತ್ತಿರವಾಗಬೇಕು ಅಂದರೆ ಹಲವು ಸುತ್ತಿನ ಮಾತುಕತೆ ನಡೆಸಬೇಕಾಗುತ್ತೆ. ಆರಂಭದಲ್ಲೇ ಹೇಳಿದಂತೆ ಮುಂದೆ ಯುರೋಪಿಯನ್ ಯೂನಿಯನ್ ಹಾಗೂ ಉಕ್ರೇನ್ ಜೊತೆ ಮಾತುಕತೆ ನಡೆಸಿ ಅದಾದ ಬಳಿಕ ಪುಟಿನ್ ಹೇಳಿದಂತೆ ಮುಂದೆ ಮಾಸ್ಕೋದಲ್ಲಿ ಮೀಟಿಂಗ್ ಮಾಡಬೇಕಾದ ಅನಿವಾರ್ಯತೆ ಬರಬಹುದು. ಅಲ್ಲಿಗೆ ಟ್ರಂಪ್ ಹಾಗೂ ಪುಟಿನ್ ಭೇಟಿ ಯಾವುದೇ ಡೀಲ್ ಇಲ್ಲದೆ ಕ್ಲೋಸ್ ಆಗಿದೆ. ಇನ್ನು ಈ ಭೇಟಿಯ ಬಳಿಕ ಟ್ರಂಪ್ ಜಂಬ ಕೊಚ್ಚಿಕೊಳ್ಳೋದನ್ನ ಮಾತ್ರ ಬಿಟ್ಟಿಲ್ಲ. ಈ ಭೇಟಿ ಬಳಿಕ ಖಾಸಗಿ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿರುವ ಟ್ರಂಪ್ ರಷ್ಯಾ ತನ್ನ ದೊಡ್ಡ ತೈಲ ಗ್ರಾಹಕರನ್ನ ಕಳೆದುಕೊಂಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಭಾರತ ರಷ್ಯಾದ ಜೊತೆಗಿನ ತೈಲ ವ್ಯಾಪಾರವನ್ನ ನಿಲ್ಲಿಸಿದೆ ಅಂತ ಅರ್ಥ. ಮುಂದುವರೆದು ಮಾತನಾಡಿದ ಟ್ರಂಪ್, ಭಾರತವು ತನ್ನ ಒಟ್ಟು ತೈಲ ವ್ಯಾಪಾರದ ಸುಮಾರು 40% ರಷ್ಯಾದೊಂದಿಗೆ ಮಾಡ್ತಾ ಇತ್ತು. ಅಮೆರಿಕ ಹೆಚ್ಚಿನ ಸುಂಕ ವಿಧಿಸಿದ್ರಿಂದ ಭಾರತವು ರಷ್ಯಾದೊಂದಿಗಿನ ತೈಲ ವ್ಯವಹಾರ ಸ್ಥಗಿತಗೊಳಿಸಿದೆ. ಈಗ ಭಾರತದ ಮೇಲೆ ಇನ್ನಷ್ಟು ಸುಂಕ ವಿಧಿಸಿದ್ರೆ ಅದು ರಷ್ಯಾಗೆ ಅತ್ಯಂತ ಹಾನಿಕಾರಕವಾಗಲಿದೆ ಅನ್ನುವ ಎಚ್ಚರಿಕೆಯನ್ನ ಕೂಡ ಟ್ರಂಪ್ ಕೊಟ್ಟಿದ್ದಾರೆ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ. ಇನ್ನು ಟ್ರಂಪ್ ಎದುರಾಳಿಯಾಗಿರುವ ಹಿಲರಿ ಕ್ಲಿಂಟನ್, ನಾನು ಕೂಡ ಟ್ರಂಪ್ ಅನ್ನ ನೊಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತೇನೆ, ಆದರೆ ಡೊನಾಲ್ಡ್ ಟ್ರಂಪ್ ಕಳೆದ 3 ವರ್ಷದಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ರೆ ನಾನು ಕೂಡ ಟ್ರಂಪ್ ಅನ್ನ ನೊಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನೇ ಇರಲಿ, ಟ್ರಂಪ್ ಇಷ್ಟೆಲ್ಲ ಮಾಡ್ತಾ ಇರೋದು ಶಾಂತಿಗಾಗಿ ಅಲ್ಲ, ಬದಲಾಗಿ ನೊಬೆಲ್ ಪ್ರಶಸ್ತಿಗಾಗಿ ಅನ್ನೋದು ಎಲ್ರಿಗೂ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಟ್ರಂಪ್ ಹಾಗೂ ಪುಟಿನ್ ನಡುವಿನ ಈ ಮಾತುಕತೆ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.